ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. BBMP ಲಿಮಿಟಲ್ಲಿ ಓನ್ ಬೋರ್ವೆಲ್ ಇರುವ ಸುಂದರವಾದ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೆ ಕ್ವಾಲಿಟಿ ಸೂಪರ್ ಆಗಿದೆ, ಭಾಳ ಚೆನ್ನಾಗಿದೆ, ಪ್ಲಾನಿಂಗು ಮಸ್ತಾಗಿದೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಲ್ಲ, ಆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಅಲ್ಲಲ್ಲಿ ಅಂದ್ರಳ್ಳಿ ಡಿ ಗ್ರೂಪ್ ಗೊತ್ತಾ? ಗೊತ್ತು. ಅಂದ್ರಳ್ಳಿ ಡಿ ಗ್ರೂಪ್ ಅಫಿಷಿಯಲ್ ಆಗಿದೆ, ಡೀಸೆಂಟ್ ಆಗಿದೆ, ಭಾಳ ಚೆನ್ನಾಗಿ ಗೊತ್ತು. ಆ ಡಿ ಗ್ರೂಪ್ ಲೇಔಟಲ್ಲಿ ಈ ಪ್ರಾಪರ್ಟಿ ಬರೋದು. ಸೂಪರ್. ಹಾಗಾದರೆ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಅಂತ ಅರ್ಥ. ಕಂಪ್ಲೀಟ್ ಡೀಟೇಲ್ಸ್ ಕೊಡು. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಬಿ ಖಾತಾ, DC ಕನ್ವರ್ಷನ್, BBMP. ವಾಟರ್ ಓನ್ ಬೋರ್ವೆಲ್, CMC ಮತ್ತು ಕಾವೇರಿ ಲೈನ್ ಆಗಿದೆ. ಶೀಘ್ರದಲ್ಲೇ ನೀರು ಬರುತ್ತೆ. ಟೋಟಲ್ ಫ್ಲೋರ್ಸ್ G+2, ಗ್ರೌಂಡು ಫಸ್ಟ್ ಸೆಕೆಂಡು. ಗ್ರೌಂಡಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗು, 1 BHK ಹೌಸು. ಫಸ್ಟ್ ಫ್ಲೋರು ಬ್ಯೂಟಿಫುಲ್ 2 BHK ಹೌಸ್. ಸೆಕೆಂಡ್ ಫ್ಲೋರು ಸ್ಪೇಷಿಯಸ್ 2 BHK ಹೌಸ್. ಇದು ಮೈನ್ ಗೇಟು, 14 ಗೇಜ್ ಐರನ್ ಯೂಸ್ ಮಾಡಿದ್ದಾರೆ. ಶೋಯಿಂಗ್ ಯು ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ ನೋಡಿ. ಸ್ಪೇಷಿಯಸ್ ಇದೆ ಕಾರ್ ಪಾರ್ಕಿಂಗ್. ಈ ಸ್ಪೇಷಿಯಸ್ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಯಾಕಂದರೆ 1 BHK ಹೌಸ್ ಗ್ರೌಂಡ್ ಫ್ಲೋರಲ್ಲಿರೋದು. ಹಾಗಾಗಿ ಪಾರ್ಕಿಂಗ್ ಏರಿಯಾ ಭಾಳ ಇದೆ. ದೊಡ್ಡ ಕಾರನ್ನು ಪಾರ್ಕ್ ಮಾಡಿದ್ರು, ಫಾರ್ಚುನರು, ಇನ್ನೋವಾ, ಅದಕ್ಕಿಂತ ದೊಡ್ಡ ಕಾರನ್ನು ಪಾರ್ಕ್ ಮಾಡ್ಬೋದು ಕಣ್ರಿ. ಅಷ್ಟು ಜಾಗ ಇದೆ ಪಾರ್ಕಿಂಗ್ ಏರಿಯಾ. ಈ ಸೆಟ್ ಬ್ಯಾಕು ಸುತ್ತು 1.5 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಪಾರ್ಕಿಂಗಲ್ಲಿ ಯಾಕೆ ಸುಮ್ಮನೆ ಡಿಸ್ಟರ್ಬು, ಅದೊಂದು ಜಾಗ ಆಕ್ಯುಪೈ ಆಗುತ್ತೆ ಅಂತ ಹೇಳ್ಬಿಟ್ಟು ಐಡಿಯಾ ಯೂಸ್ ಮಾಡಿ ಸಂಧಿಯಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ನಾನು ಹೇಳೋದಲ್ಲ ಸ್ಪೇಷಿಯಸ್ ಆಗಿದೆ ಅಂತ, ನೀವು ಅಬ್ಸರ್ವ್ ಮಾಡ್ಬೋದು. ಇದು ಓನ್ ಬೋರ್ವೆಲ್ಲು. ಎಷ್ಟು ಇಂಚ್ ನೀರು ಬರುತ್ತೆ? ಒಂದು 2 ಇಂಚ್ ನೀರು ಬರ್ಬೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೀರು ಬರುತ್ತೆ, ಬನ್ನಿ ನೀವು ಖುದ್ದಾಗಿ ನಾನು ಹೇಳ್ತೀನಿ, ಅವ್ರನ್ನ ಕೇಳಿ. ಇದು KB ಮೀಟ್ರು, ಪರ್ಮನೆಂಟ್ ಆಲ್ರೆಡಿ ತೊಗೊಂಡಿದ್ದಾರೆ ನೋಡಿ, ನಂಬರೆಲ್ಲ ಬರೆದಿದ್ದಾರೆ ನೋಡಿ. ಆಪೋಸಿಟ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ಸ್ಟೈರ್ ಕೇಸ್ ಕೆಳಗಡೆ ಇಲ್ಲೂ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಲ್ಲಿ 1, ಇಲ್ಲಿ 2 ಕೊಟ್ಟಿದ್ದಾರೆ. ಒನ್ BHK ಹೌಸ್ ನೋಡೋಣ ಬನ್ನಿ. ಆ 1 BHK ಹೌಸ್ ಮುಂದೆ ಇದು ಪ್ಯಾಸೇಜ್, 4 ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ ನೋಡಿ. ವೆರಿ ನೈಸ್. ಇದು ಸಂಪ್, 16,000 ಲೀಟರ್ ಕೆಪಾಸಿಟಿ ಸಂಪ್. ಇದು ವಾಟರ್ ನೋಡಿ, ವಾಟರು ಇದೆ. ನೋಡಿ ಬ್ಯಾಕ್ ಸೈಡು 1.5 ಅಡಿ ಸೈಡ್ ಬ್ಯಾಕ್ ಕೊಟ್ಟಿದ್ದಾರೆ. ಇದು 1 BHK ಹೌಸ್, ಮೇನ್ ಡೋರ್ ಫೇಸಿಂಗ್ ನಾರ್ತ್. ಶೋಯಿಂಗ್ ಯು 1 BHK ಹೌಸ್ ಹಾಲ್. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು, ದೊಡ್ಡ TVನೇ ಫಿಟ್ ಮಾಡ್ಕೋಬೋದು. 1 BHK ಹೌಸ್ ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ರೀತಿ ಯೂಸ್ವಲಿ ಕೊಡೋಲ್ಲ, ಚಿಕ್ಕದಾಗಿರುತ್ತೆ, ಆದರೆ ಇವರು ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ನೋಡಿ, 1 BHK ಹೌಸ್ಗೂ ಪೂಜಾ ರೂಮ್ ಕೊಟ್ಟಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ನು, ಫ್ರಿಡ್ಜ್ ಪಾಯಿಂಟ್ ಇದೆ, ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೈಸ್, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮೇಲೆ ಲಾಫ್ಟು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ 1 ಅಲ್ಲ 2 ಕಿಟಕಿ ಇರೋದು, ಗಾಳಿಯ ಬೆಳಕು ಮಸ್ತಾಗಿರುತ್ತೆ. ಇಷ್ಟು ಹಾಲು ಸ್ಪೇಷಿಯಸ್ ಆಗಿದ್ರೆ ಟೆನೆಂಟಿಗೆ 100% ನೋಡಿದ ಕೂಡಲೇ ಅಡ್ವಾನ್ಸ್ ಕೊಟ್ಟೋಗ್ತಾರೆ, ನಮಗಿರಲಿ ಸರ್ ಅಂತ. ಇದು ಬೆಡ್ರೂಮು, ಡೋರ್ ರೆಡಿಮೇಡು.
ಶೋಯಿಂಗ್ ಯು ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಸ್ವಲ್ಪ ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬು ಇದೆ, ವೆರಿ ನೈಸ್. ನೋಡಿ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಪ್ರಾವಿಷನ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಬೇಸಿನ್ನು ಮತ್ತು ವಾಷಿಂಗ್ ಮಿಷನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಟಾಯ್ಲೆಟ್, ಇದರಲ್ಲಿ ವಿಂಡೋ ಸೇಮ್. ಒಂದು ಟಾಯ್ಲೆಟಲ್ಲಿ ಏನು ಬೇಕೋ ಅದೆಲ್ಲನೂ ಇದೆ, ಅಟ್ಟನೂ ಇದೆ. ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಇದು ಒಂದು 7,000 to 8,000 ಕೊಡ್ತಾರೆ. ಒಂದು 7ಕ್ಕಂತೂ ಮೋಸ ಇಲ್ಲ. ಓನರ್ 8 ಕೊಡ್ತಾರೆ ಅಂತ ಹೇಳ್ತಾರೆ, ಅದು 7,000 ಗ್ಯಾರಂಟಿ ಕೊಡ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಕಾರ್ ಪಾರ್ಕಿಂಗ್ ಭಾಳ ಇಷ್ಟ ಆಯ್ತು ನನಗೆ. ಸ್ಪೇಷಿಯಸ್ ಆಗಿರಬೇಕು. ಈಗ ಟ್ರೆಂಡ್ ನಿಮ್ಗೆ ಗೊತ್ತಿರೋದೆ, ಅವ್ರ ಟೆನೆಂಟ್ ಆಗಿರಲಿ ಓನರ್ ಆಗಿರಲಿ ಕಾರಂತೂ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಸೊ ಅವ್ರಿಗೂ ಪಾರ್ಕಿಂಗ್ ಕೊಟ್ಟರೆ ಇನ್ನೂ 1,000 ಜಾಸ್ತಿನೂ ಕೊಡ್ತಾರೆ, ಪಾರ್ಕಿಂಗ್ ಏರಿಯಾ ಕೊಟ್ಟರೆ ಅವ್ರಿಗೆ. ಈ ಥರ ಸ್ಪೇಷಿಯಸ್ ಆಗಿದ್ದರೆ ಒಂದು 2 BHK ಮಾಡೋ ಬದಲು ಇಲ್ಲೇ ಬಂತಲ್ಲ ಪಾರ್ಕಿಂಗಲ್ಲೇ, ಒಂದು 1,000 ಜಾಸ್ತಿ ತೊಗೊಂಡ್ರೆ ಅಲ್ಲೇ ಬರುತ್ತೆ ಬಾಡಿಗೆ. ಒಳ್ಳೆ ಐಡಿಯಾ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಏನಿದೆ? ಓನರ್ ಹೌಸ್ ಇದೆ. ಇದು ಬ್ಯೂಟಿಫುಲ್ ಓನರ್ ಹೌಸ್, 2 BHK ಹೌಸ್. ಇದು ಮೇನ್ ಡೋರ್, ಇದು ಫೇಸಿಂಗ್ ನಾರ್ತು, ಫ್ರೇಮು ಡೋರು 2 ಟೀ ಕೂಡ, ಕ್ವಾಲಿಟಿನೂ ಮಸ್ತಾಗಿದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. POP, ಎಸ್ POP ಸೂಪರ್ ಆಗಿದೆ. TV ಕ್ಯಾಬಿನೆಟ್ ಇದೆ. ಹಾಲು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ಮೂಲೆನೂ ತೋರಿಸ್ತಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸೋಫಾ ಯಾವ ಸೈಡ್ ಆಗಬೇಕು ಪ್ರತಿಯೊಂದು ನೀವು ವಿಡಿಯೋಲ್ಲೇ ಅನಲೈಸ್ ಮಾಡ್ಕೋಬೋದು, ಡಿಸೈಡ್ ಮಾಡ್ಬೋದು. ಇದು TV ಕ್ಯಾಬಿನೆಟ್ಟು, ವುಡ್ಡು ಚೆನ್ನಾಗಿದೆ, ಕ್ವಾಲಿಟಿನೇ ಹಾಕಿದ್ದಾರೆ. ನೈಸ್. ದೊಡ್ಡ TVನೂ ಫಿಟ್ ಮಾಡ್ಬೋದು. ಡ್ರಾಸ್ ಕೊಟ್ಟಿದ್ದಾರೆ ಕೆಳಗಡೆ. ನೋಡಿದ್ರಲ್ಲ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ ಹಾಲ್ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಈಗ ಪೂಜಾ ರೂಮು, ಕಿಚನ್ನು ಎಲ್ಲ ನೋಡೋಣ. ಇದು ಮೈನ್ ಎಂಟ್ರೆನ್ಸ್ ಇದೆ, ಆರ್ಚ್ ವುಡ್ಡಲ್ಲೇ ಮಾಡಿದ್ದಾರೆ. ಇದು ಪೂಜಾ ರೂಮು, ಫ್ರೇಮು ಡೋರ್ 2 ಟೀ ಕೂಡ. ಈ ಪೂಜಾ ರೂಮಲ್ಲಿ ಫಾಲ್ಸ್ ಸೀಲಿಂಗ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡಿ ಇಲ್ಲೂ UPS ಪಾಯಿಂಟ್ ಇದೆ, ವಿಂಡೋನೂ ಇದೆ. ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಕಿಚನ್ನು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್, ಬನ್ನಿ, ಮತ್ತು ಸ್ಲ್ಯಾಬು ಮತ್ತು ಪಟ್ಟಿನೂ ಕೊಟ್ಟಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ಸು, ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ. ನೈಸ್. ಕ್ರಾಕರ್ ಯೂನಿಟ್, ಸುತ್ತು ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಸಾಕು, ಒಂದು ಕಿಚನ್ ಈ ರೇಂಜಲ್ಲಿದ್ದರೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಇಷ್ಟಪಡ್ತಾರೆ. ಮತ್ತೊಮ್ಮೆ ಈ ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ 2 ಕಿಟಕಿ ಇದೆ ನೋಡಿ, ಸ್ಟ್ರೈಟ್ ಒಂದು, ರೈಟ್ಗೊಂದು. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1.
ಈ ಬೆಡ್ರೂಮಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಇದೆ, ವಿಂಡೋ ಒಂದಲ್ಲ ಎರಡು ವಿಂಡೋ ಇರೋದು, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬಾಲ್ಕನಿ ಇದೆ. ಇದೆ ಬಾಲ್ಕನಿ. ಎಲಿವೇಶನ್ ಸ್ಟಾರ್ಟಿಂಗಲ್ಲಿ ರೋಡ್ ಸೈಡ್ ಬರುತ್ತೆ ಈ ಬಾಲ್ಕನಿ ನೋಡಿ. ಟಫನ್ ಗ್ಲಾಸು, SS ರೈಲಿಂಗ್ ಎಲ್ಲ ಕೊಟ್ಟಿದ್ದಾರೆ. ಮೇಲೆಲ್ಲ POP ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಚೆನ್ನಾಗಿದೆ, ದೊಡ್ಡದಾಗೂ ಇದೆ ಬಾಲ್ಕನಿ ನೋಡಿ, ವೆರಿ ಗುಡ್. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ 1 ನೀಟಾಗಿ ಅಬ್ಸರ್ವ್ ಮಾಡಿ. ಕ್ವೀನ್ ಸೈಜ್ ಕಾಟ್ ಆಗ್ಬೋದಾ? ಎಸ್, ಕ್ವೀನ್ ಸೈಜ್ ಕಾಟ್ ಆರಾಮಾಗಿ ಆಗ್ಬೋದು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ನಾವು ಹ್ಯಾಂಡಲ್ಸ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಅವೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ ನೋಡಿ. ಸ್ಪೇಸ್ ಎನಫ್ ಅಲ್ವಾ ವಾರ್ಡ್ರೋಬಲ್ಲಿ, ಬಟ್ಟೆ ಬರಿ ಇಡೋದಕ್ಕೆ? ಮೋರ್ ದ್ಯಾನ್ ಎನಫ್. ಡ್ರಾಯರ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ ಇದೆ, ನೈಸ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಎರಡೂ ಸೈಡು ತೋರಿಸ್ತಾ ಇದ್ದೀನಿ, ಮೂಲೆನೂ ಕವರ್ ಆಗಿದೆ ಈ ವಿಡಿಯೋಲಿ. ಈ ಮನೆಯದು ಹಾಲ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2, ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಸ್ವಲ್ಪ ಮಾಡಿದ್ದಾರೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ವಿಂಡೋ 2 ವಿಂಡೋಸ್ ಆರ್ ದೇರ್. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟ್ ಹೋದರೂ ಇನ್ನೂ ಜಾಗ ಇರುತ್ತೆ ನೋಡಿ. ಕಂಪ್ಲೀಟ್ ಒನ್ ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ಆ ವಾರ್ಡ್ರೋಬಲ್ಲಿ ಮತ್ತು ಕಂಪ್ಯೂಟರ್ ಟೇಬಲು ಕೊಟ್ಟಿದ್ದಾರೆ. ಕಂಪ್ಲೀಟ್ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ. ಬೆಸ್ಟ್ ಸ್ಲೈಡಿಂಗ್ ಡೋರು, ಯಾಕಂದರೆ ಸ್ಪೇಸ್ ಯೂಸ್ ಆಗುತ್ತೆ, ನಮ್ಗೆ ಯುಟಿಲೈಸ್ ಆಗುತ್ತೆ. ಓಪನ್ ಡೋರ್ಸ್ ಅಂದರೆ ಅಲ್ಲಿ ಸ್ಪೇಸ್ ವೇಸ್ಟ್ ಆಗುತ್ತೆ. ಸ್ಟ್ಯಾಂಡಿಂಗ್ ಮಿರರ್ ಪ್ರೊವಿಷನ್. ಇದು ಕಂಪ್ಯೂಟರ್ ಟೇಬಲ್ಲು, ಅಲ್ಲೂ ಡ್ರಾ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಸ್ಟೋರೇಜ್ ಪ್ರೊವಿಷನ್ನು, ವಿಂಡೋ ಇದೆ. ಕೆಲಸ ಮಾಡುವಾಗ ಗಾಳಿ ಬೇಕು, ಬೆಳಕು ಬೇಕು ಅಂದರೆ ಅಲ್ಲಿ ವಿಂಡೋ ಓಪನ್ ಮಾಡೋದು ಸಾಕು. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಡೋರು, WBC ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು, ಸೋಪ್ ಇಡೋದಕ್ಕೆ ಗ್ರಾನೈಟ್ ಪೀಸು ಹಾಕಿದ್ದಾರೆ. ಅಟ್ಟನೂ ಇದೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಕಿಂಗ್ ಸೈಜ್ ಕಾಟ್ ಯಾವ ಸೈಡ್ ಆಗ್ಬೋದು, ಮತ್ತು ವಾಸ್ತು ಪ್ರಕಾರ ಕರೆಕ್ಟಿಗಿದೆಯಾ, ಇನ್ನೂ ನಿಮ್ಗೇನು ಬೇಕು ಎಲ್ಲ ಚೆಕ್ ಮಾಡಿ. ಇದು ಹಾಲು ನೋಡಿ. ಇಲ್ಲಿ ಆಪೋಸಿಟಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಪ್ರೊವಿಷನ್ನು. ಹ್ಯಾಂಡ್ ವಾಶ್ ಇನ್ನೂ ಇಟ್ಟಿಲ್ಲ, ಇಟ್ಕೊಡ್ತಾರೆ, ಅದು ಇಡ್ತಾರೆ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡ್ ಸೇಮ್. ಒಂದು ಟಾಯ್ಲೆಟಲ್ಲಿ ಇಲ್ಲ ರೆಸ್ಟ್ ರೂಮು ಏನಿರಬೇಕು ಅದೆಲ್ಲನೂ ಇದೆ. ಓಕೆ, ನೋಡಿದ್ರಲ್ಲ, ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ನೋಡಿದ್ವಿ. ಭಾಳ ಚೆನ್ನಾಗಿದೆ, ಸೂಪರಾಗಿದೆ, ಅಚ್ಚುಕಟ್ಟಾಗಿದೆ, ಪ್ಲ್ಯಾನು ಮಸ್ತಾಗಿದೆ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು ಸೇಮ್ SS ರೈಲಿಂಗ್ಸೇ ಯೂಸ್ ಮಾಡಿದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, ಸ್ಪೇಷಿಯಸ್ 2 BHK ಹೌಸ್ ಇದೆ ನೋಡಿ. ವಾಲ್ಗೆ ಇಲ್ಲೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ನೋಡಿದ್ವಲ್ಲ, ಸೇಮ್ ಡಿಟೋ, ಸ್ವಲ್ಪ ಚೇಂಜಸ್ ಇರ್ತದೆ. ಇದು ಸ್ಪೇಷಿಯಸ್ 2 BHK ಹೌಸ್. ಮೈನ್ ಡೋರು, ಫ್ರೇಮು ಡೋರ್ 2, ಟೀಕ್ ವುಡ್. ಇನ್ನೂ ಒಂದು ಪಾಲಿಶ್ ಎಲ್ಲ ಮಾಡಿಲ್ಲ. ಮೈನ್ ಡೋರು ಪಾಲಿಶ್ ಮಾಡಿದ್ರೆ ಮಸ್ತಾಗಿರುತ್ತೆ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಇಲ್ಲೂ POP ಮಸ್ತಾಗಿದೆ ಕಣ್ರಿ. ಇಲ್ಲಿ ಅಟ್ರಾಕ್ಟಿವ್ ಆಗಿ TV ಕ್ಯಾಬಿನೆಟ್ ಇದೆ.
ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಪೂಜಾ ರೂಮು, ಕಿಚನ್, ಇಟಾಲಿಯನ್ ಕಿಚನ್ ಎಂಟ್ರೆನ್ಸು, ಆರ್ಚು ಮಸ್ತಾಗಿದೆ. ಇದು ಪೂಜಾ ರೂಮು. ಇದು ಮಾಡ್ಯುಲರ್ ಕಿಚನ್ನು, UPSC ಪಾಯಿಂಟ್ ಇದೆ ನೋಡಿ, ಸ್ಪೇಷಿಯಸ್ ಆಗಿದೆ ಅಲ್ಲ. ಮಾಡ್ಯುಲರ್ ಕಿಚನ್ ನೋಡಿ, ಡಿಟೈಲ್ಡಾಗಿ ತೋರಿಸ್ತೀನಿ. ಸೇಮ್ ಡಿಟೋ ಕಂಟ್ರಿ ನೋಡಿ, ನೋಡ್ತಾ ಇದ್ದೀರಲ್ಲ. ಫಸ್ಟ್ ಫ್ಲೋರಲ್ಲಿ ಏನು ನೋಡಿದ್ರೋ ಅದೇ ರೀತಿ ಇದೆ, ಏನೇನೂ ಚೇಂಜ್ ಇಲ್ಲ. ಡಿಟೋ. ಓಕೆ, ನೀವು ನೋಡ್ತಾ ಹೋಗಿ, ನಾನು ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಈವನ್ ರೆಂಟ್ ಎಷ್ಟು ಬರ್ಬೋದು ಹೇಳ್ತಾ ಹೋಗ್ತೀನಿ. ಓಕೆ, ಇದು ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಅಂತ ಹೇಳಿದ್ರಿ. ಫಸ್ಟ್ ಫ್ಲೋರಲ್ಲಿ ಓನರ್ ಇದ್ಕೊಂಡು ಈ ಸೆಕೆಂಡ್ ಫ್ಲೋರ್ ಈ 2 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 20,000 ಪಕ್ಕಾನ? ಓ, ಆರಾಮಾಗಿ ಕೊಡ್ತಾರೆ ರೀ. 20,000 ಕೊಡಲಿಲ್ಲ ಅಂದರೆ ಹೆಂಗೆ? ಚಿಕ್ಕದಾಗಿರೋ 2 BHK ಹೌಸ್ಗೆ 16,000 ಕೊಡ್ತಾರೆ. ಇಷ್ಟು ಸ್ಪೇಷಿಯಸ್ ಆಗಿ ಓನರ್ ಹೌಸ್ ಇದ್ದಂಗೆ ಇರೋ ಅಂಥ 2 BHK ಹೌಸ್ಗೆ ಕಂಪ್ಲೀಟ್ ಒಂದು ಫ್ಲೋರಲ್ಲಿರೋ 2 BHK ಹೌಸ್ 20,000 ಕೊಡಲ್ಲ. ಅದ್ರ ಮೇಲೇ ಕೊಡ್ತಾರೆ 22, 23, 24ವರೆಗೂ ಹೋಗ್ತೀರಿ ಈ ಏರಿಯಾದಲ್ಲಿ. 20,000 ಆ್ಯಾವ್ರೇಜ್ ಇಟ್ಕೊಳ್ಳೋಣ. ಓಕೆ, ಡನ್. ಓನರ್ ಇಟ್ಕೊಂಡು ಪ್ರತಿ ತಿಂಗಳು ಒಂದು 28,000 ಗಳಿಸ್ಬೋದು. ಇಲ್ಲ ಓನರ್ ಇರೋದಿಲ್ಲ ಅಂದರೆ ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಇದೊಂದು 20, ಕೆಳಗಡೆ ಒಂದು 22 ಓನರ್ ಹೌಸು. ಎಷ್ಟು? 42. ಮತ್ತು 8,000 1 BHK ಹೌಸು 50. ರೌಂಡ್ ಫಿಗರ್ ಒಂದು 50,000 ಗಳಿಸ್ಬೋದು. ಅಂದರೆ ನನ್ನ ಮಾತಲ್ಲಿ ಒಂದು 45,000 ರಿಂದ 50,000 ಕಂಪ್ಲೀಟ್ ಬಿಲ್ಡಿಂಗ್. ಡಿಮ್ಯಾಂಡ್ ಇದೆಯಾ ಬಾಡಿಗೆಗೆ? ಎಸ್, ಭಾಳ ಡಿಮ್ಯಾಂಡ್ ಇದೆ. ಡಿ ಗ್ರೂಪ್ ಲೇಔಟ್ ನೀವು ಕೇಳಿ, ಅದರಲ್ಲಿ ಡಿ ಗ್ರೂಪ್ ಲೇಔಟು ಭಾಳ ಫೇಮಸ್ಸು. ಆ ಲೇಔಟಲ್ಲಿ ಬಾಡಿಗೆಗೆ ಡಿಮ್ಯಾಂಡ್ ಇದೆ. ಅಫಿಷಿಯಲಾಗಿರುತ್ತೆ, ಡೀಸೆಂಟಾಗಿರುತ್ತೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. BMTC ಬಸ್ ಸ್ಟಾಪ್ಗೆ ಎಷ್ಟು ದೂರ ಅಂದರೆ ಒಂದು 400 ಮೀಟ್ರು ಅಷ್ಟೇ. ಮಾಗಡಿ ರೋಡು 2 ಕಿಲೋಮೀಟ್ರು. 8ನೇ ಮೈಲಿ 4 ರಿಂದ 5 ಕಿಲೋಮೀಟ್ರು. ನಾಗಸಂದ್ರ ಮೆಟ್ರೋ 5 ರಿಂದ 5.5 ಕಿಲೋಮೀಟ್ರು. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನು 5 ರಿಂದ 5.5 ಕಿಲೋಮೀಟ್ರು. ಜಾಲಹಳ್ಳಿ ಕ್ರಾಸು ಒಂದು 6 ಕಿಲೋಮೀಟ್ರು. ಯಶವಂತಪುರ ಒಂದು 9 ಕಿಲೋಮೀಟ್ರು. ಮೆಜೆಸ್ಟಿಕ್ ಒಂದು 15 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ ಒಮ್ಮೆ. ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ಮಾತುಕತೆ ಮಾಡಿ ತಗೊಳ್ಳಿ. ಡಿಮ್ಯಾಂಡ್ ಇರೋವಂಥ ಜಾಗ ಇದು. ಪ್ರೈಸ್ 1,78,00,000, 1,78,00,000 ನೆಗೋಷಬಲ್. ಲೊಕೇಶನ್ ಅಂದ್ರಳ್ಳಿ ಡಿ ಗ್ರೂಪ್, ನಿಯರ್ ಬೈ ಪೀಣ್ಯ ಇಂಡಸ್ಟ್ರಿ, ನಾರ್ತ್ ಬ್ಯಾಂಗ್ಳೂರ್, ವೆಸ್ಟ್ ಬ್ಯಾಂಗ್ಳೂರ್. ಈ ಮನೆ ಇಷ್ಟ ಆಯಿತು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.